ನ್ಯೂಸ್ ನೆಕ್ಸ್ಟ್ ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ಜೋಬಿನ್ ಅಮಾಸೆ ಬೈಲು. ಸಾಮಾನ್ಯವಾಗಿ ನಾವು ಬಿಸಿಲಲ್ಲಿ ಹೊರಗಡೆ ಹೋದಾಗ ನಮಗೇನಾದ್ರೂ ಸುಸ್ತಾದ್ರೆ ಅಥವಾ ಬಾಡಿ ಡಿಹೈಡ್ರೇಟ್ ಆದ್ರೆ ನಾವು ಮೊದಲು ಬಾಡಿ ಹೈಡ್ರೇಟ್ ಮಾಡ್ಕೊಳ್ಳೋಕೆ ಕುಡಿಯುವಂತಹ ಪಾನೀಯ ಅಂತ ಹೇಳಿದ್ರೆ ಅದು ಎಳನೀರು. ಈ ಎಳನೀರು ಪ್ರಕೃತಿ ನಮಗೆ ಕೊಟ್ಟಿರುವಂತಹ ಒಂದು ಬೆಸ್ಟ್ ಗಿಫ್ಟ್. ಆದ್ರೆ ಈ ಎಳನೀರು ಎಲ್ರಿಗೂ ಅಮೃತನ? ಖಂಡಿತವಾಗಿಯೂ ಇಲ್ಲ. ಕೆಲವು ಆರೋಗ್ಯ ಸಮಸ್ಯೆ ಇರೋರು ಎಳನೀರನ್ನ ಕುಡಿದ್ರೆ ಅವರಿಗೆ ಇದು ಲಾಭ ಕೊಡೋ ಬದಲು ದೊಡ್ಡ ಕಂಟಕವನ್ನ ತರಬಹುದು. ಸಾಮಾನ್ಯವಾಗಿ ಈ ರೀತಿಯ 5 ಸಮಸ್ಯೆ ಇರೋರು ಎಳನೀರನ್ನ ಕುಡಿಲೇಬಾರದು. ಹಾಗಾದ್ರೆ ಆ 5 ರೀತಿಯ ಸಮಸ್ಯೆ ಆದ್ರೂ ಯಾವುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಕಂಪ್ಲೀಟ್ ಆಗಿ ಕೊನೆ ತನಕ ನೋಡಿ. ಮೊದಲನೇದಾಗಿ ಮೂತ್ರಪಿಂಡ ಅಥವಾ ಕಿಡ್ನಿ ಸಮಸ್ಯೆ ಇರೋರು. ಎಳನೀರಲ್ಲಿ ಪೊಟ್ಯಾಷಿಯಂ ಅಂಶ ತುಂಬಾ ಹೆಚ್ಚಿರುತ್ತೆ. ಕಿಡ್ನಿ ಫೇಲ್ಯೂರ್ ಅಥವಾ ಕಿಡ್ನಿ ಕಾಯಿಲೆ ಇರೋರಲ್ಲಿ ಈ ಪೊಟ್ಯಾಷಿಯಂ ದೇಹದಿಂದ ಹೊರಗಡೆ ಹೋಗೋದಿಲ್ಲ. ರಕ್ತದಲ್ಲಿ ಪೊಟ್ಯಾಷಿಯಂ ಜಾಸ್ತಿ ಆದ್ರೆ ಅದು ನೇರವಾಗಿ ನಿಮ್ಮ ಹಾರ್ಟ್ ಬೀಟ್ ಮೇಲೆ ಎಫೆಕ್ಟ್ ಮಾಡುತ್ತೆ. ಇನ್ನು ಎರಡನೇದಾಗಿ ಶುಗರ್ ಪೇಷಂಟ್ಸ್. ಎಳನೀರು ನ್ಯಾಚುರಲ್ ಅನ್ಸಿದ್ರು ಒಂದು ಸಣ್ಣ ಲೋಟ ಎಳನೀರಲ್ಲಿ ಸುಮಾರು 6 ರಿಂದ 7 ಗ್ರಾಂನಷ್ಟು ಸಕ್ಕರೆ ಇರುತ್ತೆ. ಇದನ್ನ ಅತಿಯಾಗಿ ಕುಡಿದ್ರೆ ಬ್ಲಡ್ ಶುಗರ್ ಲೆವೆಲ್ ದಿಢೀರ್ ಅಂತ ಏರಿ ಬಿಡುತ್ತೆ. ಅದರಲ್ಲೂ ಮಧುಮೇಹ ಕಾಯಿಲೆ ಇರುವವರು ಈ ಪ್ಯಾಕ್ ಮಾಡಿದ ಎಳನೀರನ್ನ ಮುಟ್ಟಲೇಬಾರದು. ಈ ಪ್ಯಾಕ್ ಮಾಡಿದ ಎಳನೀರನ್ನ ಚೆಕ್ ಮಾಡಿ ಕುಡಿಯುವುದು ತುಂಬಾ ಉತ್ತಮವಾಗಿರುತ್ತೆ. ಇನ್ನು ಮೂರನೇದಾಗಿ ಲೋ ಬಿಪಿ ಇರುವವರು. ಹೈ ಬಿಪಿ ಇರೋರಿಗೆ ಈ ಎಳನೀರು ಒಳ್ಳೇದೆ. ಆದ್ರೆ ಈಗಾಗಲೇ ಬಿಪಿ ಕಡಿಮೆ ಇರೋರು ಅಥವಾ ಲೋ ಬಿಪಿ ಮೆಡಿಸಿನ್ಸ್ ತಗೊಳ್ತಾ ಇರೋರು ಎಳನೀರನ್ನ ಕುಡಿದ್ರೆ ಬಿಪಿ ಡೌನ್ ಆಗಿ ತಲೆ ಸುತ್ತು ಬಂದು ಪ್ರಜ್ಞೆ ತಪ್ಪುವ ಅಪಾಯ ಕೂಡ ಹೆಚ್ಚಿರುತ್ತೆ. ಇನ್ನು 4ನೇದಾಗಿ ಅಲರ್ಜಿ ಇರೋರು. ಇದು ತುಂಬಾ ರೇರ್, ಆದ್ರೂ ಕೆಲವರಿಗೆ ನಟ್ಸ್ ಅಥವಾ ತೆಂಗಿನಕಾಯಿ ಅಲರ್ಜಿ ಇರುತ್ತೆ. ಅಂತವರು ಈ ಎಳನೀರನ್ನ ಕುಡಿದ್ರೆ ಚರ್ಮದ ಮೇಲೆ ದದ್ದು, ತುರಿಕೆ ಅಥವಾ ಉಸಿರಾಟದ ತೊಂದರೆ ಕಾಣಿಸ್ಕೊಳ್ಬಹುದು. ಇನ್ನು 5ನೇದಾಗಿ ಶೀತ ಮತ್ತು ನೆಗಡಿ ಆಗೋದು. ಆಯುರ್ವೇದದ ಪ್ರಕಾರ ಎಳನೀರು ದೇಹಕ್ಕೆ ತಂಪು. ಯಾರಿಗೆ ಪದೇ ಪದೇ ಶೀತ ಅಥವಾ ಜ್ವರ ಬರುತ್ತೋ ಅವರು ಚಳಿಗಾಲದಲ್ಲಿ ಅಥವಾ ಹುಷಾರಿಲ್ಲದ ಟೈಮ್ ಅಲ್ಲಿ ಎಳನೀರನ್ನ ಸೇವಿಸಿದ್ರೆ ಕಫ ಇನ್ನೂ ಜಾಸ್ತಿ ಆಗುತ್ತೆ. ಆ ಟೈಮ್ ನಲ್ಲಿ ಉಗುರು ಬೆಚ್ಚಗಿನ ನೀರು ಕುಡಿಯೋದು ಬೆಸ್ಟ್ ಆಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಎಳನೀರು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಅನ್ನೋದು ಎಷ್ಟು ನಿಜವೋ ಅತಿಯಾದ ಅಥವಾ ತಪ್ಪು ಸಮಯದಲ್ಲಿ ಕುಡಿದ್ರೆ ಅಷ್ಟೇ ಡೇಂಜರ್ ಅನ್ನೋದು. ನಿಮಗೇನಾದ್ರೂ ಇವುಗಳಲ್ಲಿ ಯಾವುದೇ ಆರೋಗ್ಯ ಸಮಸ್ಯೆ ಇದ್ರೆ ಎಳನೀರು ಕುಡಿಯೋ ಮುನ್ನ ನಿಮ್ಮ ಡಾಕ್ಟರ್ ಹತ್ತಿರ ಒಂದು ಸಲ ಕನ್ಸಲ್ಟ್ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನು ಇದೇ ತರಹದ ಹೆಲ್ತ್ ಟಿಪ್ಸ್ಗಾಗಿ ನಮ್ಮ ಪೇಜ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನ್ಯೂಸ್ ನೆಕ್ಸ್ಟ್, ಇದು ವರ್ತಮಾನದ ಕೈಗನ್ನಡಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5 ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.